ಅರ್ಥ ಮಾಡ್ಕೋಬೇಕಾಗಿರೋದು ನೀನು ಅಥರ್ವ. ಯಾಕಿಷ್ಟು ಹಠ ಮಾಡ್ತಿದ್ಯಾ? ಇದು ಹಠ ಅಲ್ಲ ಭವಾನಿ. ಸದ್ಯದ ಪರಿಸ್ಥಿತಿಲಿ ನನ್ಗಲ್ಲಿ ಹೋಗಿ ಕೆಲಸ ಮಾಡೋಕ್ ಇಷ್ಟ ಇಲ್ಲ ಅಷ್ಟೇ. ಪ್ಲೀಸ್ ನನ್ನನ್ನ ಬಲವಂತ ಮಾಡಬೇಡ. ಪ್ರೀತ್ಸಕ್ ಶುರು ಮಾಡಿದ್ಮೇಲೆ ಮಗ ಬಿಸ್ನೆಸ್ ಕಡೆ ಗಮನ ಕೊಡ್ತಿಲ್ಲ ಅಂತ ಆಂಟಿ ಅನ್ಕೊಳಲ್ವಾ? ನಾಟ್ ಎಟ್ ಆಲ್. ಯಾಕಂದ್ರೆ ಬಿಸ್ನೆಸ್ ಮೀಟಿಂಗ್ ನ ನೋಡ್ಕೊಳ್ತಾ ಇರೋದು ವಿರಾಟ್, ನಾನಲ್ಲ. ಮತ್ತೆ ಇದ್ರಲ್ಲೆಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಮ್ಮಂಗೂ ಗೊತ್ತು. ಆದ್ರೂ ಯಾಕೆ ಬಲವಂತ ಮಾಡ್ತಿದ್ರ ಅಂತ ನನಗೂ ಗೊತ್ತಿಲ್ಲ. ವಿರಾಟ್ ತರ ನೀನು ಆಗ್ಲಿ ಅಂತ. ಅದೇ ನನ್ಗಿಷ್ಟ ಇಲ್ಲ. ಐ ಹ್ಯಾವ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಹಿಯರ್. ಏನು, ನನ್ನ ನೋಡ್ಕೊಳ್ಳೋದಾ ಅಥವಾ ಪ್ರೀತಿ ಮಾಡೋದಾ? ನೋಡು ಅಥರ್ವ, ನನ್ ಮಾತು ನಿನಗೆ ರೂಢ್ ಅಂತ ಅನ್ನಿಸ್ಬೋದು. ಆದ್ರೂ ಪ್ಲೀಸ್ ಅರ್ಥ ಮಾಡ್ಕೊ. ನಿಮ್ಮಮ್ಮ ನಮ್ ಪ್ರೀತಿನ ಒಪ್ಕೊಳ್ತಾರೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಅಂತದ್ರಲ್ಲಿ ಒಪ್ಕೊಂಡಿದ್ದು ಅಲ್ದೆ ಇನ್ 6 ತಿಂಗಳಲ್ಲಿ ನಮ್ ಮದ್ವೆ ಅಂತ ಕೂಡ ಫಿಕ್ಸ್ ಮಾಡಿದ್ದಾರೆ. ಮಗನ ಆಸೆ ಪ್ರಕಾರ ಮದ್ವೆಗೆ ಒಪ್ಕೊಂಡಿದ್ದಾರೆ, ಅದ್ರಲ್ಲೇನಿದೆ? ಈ ರೀತಿ ನೆಗ್ಲೆಕ್ಟ್ ಆಗಿ ಮಾತಾಡ್ಬೇಡ ಅಥರ್ವ.